ಈಗ ಅದರಲ್ಲಿ 3-4 ಹಂತ ಇದೆ ಅದು. ಯಾಕಂದ್ರೆ ಕೆಲವರು ಐಡೆಂಟಿಫೈ ಆಗಿದ್ದಾರೆ, ಕೆಲವರು ಐಡೆಂಟಿಫೈ ಆಗಬೇಕು. ಇನ್ನು ಕೆಲವರು ಮುಂಚೆನೇ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಇನ್ನೂ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಇನ್ನೊಂದ್ಸಲ ಮೋಸ್ಟ್ಲಿ ಸರ್ವೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗುತ್ತೆ. ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು. ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾ ಇದ್ವಿ. ಇದಾದ್ಮೇಲೆ ಇನ್ನೂ 14ರಿಂದ 15 ಹಳ್ಳಿ ಇದೆ, ಈ ಮಾದರಿಯಲ್ಲಿ ಇದೆ. ಸೊ ಮಂತ್ರಿಗಳು ಬರಲಿ, ಮತ್ತು ಬೇರೆ ಬೇರೆ ಇನ್ನೂ ಅಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ ರೀತಿಯಿಂದ. ಸೊ ಅವ್ರೇನು ಅವ್ರ ಸಮಸ್ಯೆ ಇದೆ, ಸೊ ಅದನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿ. ಯಾಕಪ್ಪ ಅವರು 100 ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ. ಸೊ ಈಗ ಸರ್ಕಾರ ಬಾಂಧವ್ಯಗಳಿಂದ ಒಂದು ಕಾನೂನು ರೂಪಿಸಿತು, ಆದರೆ ಜಾರಿ ಮಾಡಲಿಕ್ಕೆ ಆಗಿಲ್ಲ. ಈಗ ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ. ವಿಶೇಷ ಆದರೆ ಒಳ್ಳೇದಾಗುತ್ತೆ. ಸರ್, ಈ ಕಾರವಾರದಲ್ಲಿ ತಾವು ಒಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್, ಅಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕೆ. ಆ ಥರ ಖಾನಾಪುರದಲ್ಲಿ ಏನಾದರೂ ಇದೆ, ಇಲ್ಲಿ ಕೊಟ್ಟಿದ್ದೀವಿ. ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ, ಕೆಲವು ಕಡೆ ಕಟ್ಟಿದ್ದಾರೆ. ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ಕೊಟ್ಟಿದ್ವಿ. ನೋಡೋಣ, ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ. ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಕೆಲವು ಕಡೆ ಹಾಗೆ ಉಳಿದಿದೆ. ಸರ್, ಶಾಲೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಲ್ಲ ಸರ್ ಮಳೆಗಾಲ ಟೈಮಲ್ಲಿ. ಮಳೆಗಾಲ ಟೈಮಲ್ಲಿ ಒಂದು ಮಾತು ಕೊಟ್ಟಿದ್ರು ಸರ್, ಅದರಂತೆ ಈಗ ತಳೆವಾಡಿ ಗ್ರಾಮ ಶಿಫ್ಟ್ ಆಗ್ತಾ ಇದೆ. ಈ ಸಲನೂ ಈ ಉಳಿದಂತ ಗ್ರಾಮಗಳಲ್ಲಿ ಆ ರೀತಿ ಸಮಸ್ಯೆ ಆಗಿದೆ. ಅದು ಅವರು ವಿಲ್ಲಿಂಗ್ ಕೊಡ್ಬೇಕಲ್ಲ, ಅವರು ಒಪ್ಪಿದ್ರೆ ಮಾತ್ರ ಶಿಫ್ಟಿಂಗ್. ವರ್ಷವಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವರಾಗಿ ಮುಂದೆ ಬಂದರೆ ಶಿಫ್ಟಿಂಗ್ ಅವಕಾಶ ಇದೆ. ಸರ್, ಬಟ್ 10 ಲಕ್ಷ ಕೊಡೋದಕ್ಕಿಂತಲೂ ಅವ್ರು ಏನಾದರೂ ಜಮೀನು ಪರ್ಯಾಯ ಶಾಶ್ವತವಾಗಿ ಅದೇನು ನೋಡ, ಮಂತ್ರಿಗಳು ಬಂದ್ಮೇಲೆ ಚರ್ಚೆ ಮಾಡೋಣ. ನಾವು ಶಾಸಕರು ಕೂಡ ಹೇಳಿದ್ದಾರೆ, ಬೇರೆಯವ್ರು ಕೂಡ ಹೇಳಿದ್ದಾರೆ ನಮಗಿನ್ನೂ ಹೆಚ್ಚು ಪರಿಹಾರ ಬೇಕಂತ. 10 ಲಕ್ಷ ಸಾಕಾಗಲ್ಲ ಸರ್. ಅಂದ್ರೆ ಈ ಬೆಳಗಾವಿ ಈಗ 15 ಕೊಡ್ತಾ ಇದ್ವಿ, 15 ಲಕ್ಷ ಅದು ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ. ಅವರಿಗೆ ಜಾಗ ಬೇಕಂತೂ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಇದ್ದಾರೆ. ಸೊ ನೋಡೋಣ, ಸಚಿವರು ಬಂದಮೇಲೆ ಸವಿಸ್ತರವಾಗಿ ಚರ್ಚೆ ಮಾಡ್ತೀವಿ. ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಮತ್ತೆ ಇಲ್ಲಿ ಖಾನಾಪುರ ಸರ್ಕಾರವಾಗಿ ಮಾಡಕ್ ಕೊಡಂಗಿಲ್ಲ, ಯಾಕೆ? ಅದನ್ನು ಚರ್ಚೆ ಮಾಡೋಣ, ರಸ್ತೆ ಮಾಡೋಣ. ಓಕೆ, ಇಲ್ಲಿ ರಸ್ತಾ ದೊಡ್ಡ ಐತಿ, ಇಲ್ಲೇ ಸಾದಾ ಮೊಹರಂ ಹಾಕಕ್ ಕೊಡಂಗಿಲ್ಲ. ಎಲ್ಲ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸರ್, ಕಳೆದ ವರ್ಷ ಗೋವಾ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸರ್. ಈಗೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಿಮಗೂ ಗೊತ್ತಿದೆ, ಅದು ಭಾಳಷ್ಟು ಒಂದು 2 ವರ್ಷ ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಕಷ್ಟ ಆಯಿತು. ಆದರೆ ಅದು ನೀವೆಲ್ಲ ನಮಗೆ ಗಮನ ಸೆಳೆದ ಮೇಲೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಹೇಳಿ ಸುಮಾರು 55 ಕೋಟಿಯಲ್ಲಿ ರಸ್ತೆ ಮಾಡೋಂತ ಮಾಡಿದ್ವಿ. ಒಳ್ಳೆ ರಸ್ತೆ ಆಗಿದೆ. ಆ ಕಡೆ ಗೋವಾದ ಕಡೆನೂ ಭಾಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ತಾವು ಅವರು ಏನು ಮಾತುಕತೆ ಆಗಿಲ್ಲ? ಇಲ್ಲ, ಅದು ಅವರು ಸಪ್ರೇಟಾಗಿ ಮಾಡ್ತಿದ್ದಾರೆ. ಅದ್ರ ಮಾನಿಟರ್ ಮಾಡ್ತಾ ಇದ್ವಿ. SP ಅವರು, DC ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ. ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ಭೀಮಗಢ ಅರಣ್ಯ ಪ್ರದೇಶದಲ್ಲಿ ಸಫಾರಿ ಮಾಡ್ಬೇಕಂತ ಒಂದು ಅದು ಇದೆ, ಈಗಾಗಲೇ ಬಂದಿದ್ದಾರೆ. ಅದು ಅರಣ್ಯ ಪ್ರೇಮಿಗಳು ಅಥವಾ ಏನೋ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು. ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ. ಯಾಕೆಂದ್ರೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರಕ ಆಗ್ತದೆ. ಸರ್, ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯ. ಯಾಕಂತಂದ್ರೆ ನಮ್ಮ ಪವಿತ್ರ ಗ್ರಂಥವನ್ನು ಸುಟ್ಟಾಕಿದ್ದಾರೆ. ಹಾಗಾಗಿ ಅದು ನಮ್ಮ ಭಾವನೆಗೆ ಧಕ್ಕೆಯಾಗಿದೆ. ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಆರೋಪಿಗಳನ್ನು ಹಿಡಿಯುವಲ್ಲಿ, ಜೊತೆಗೆ ಇದನ್ನು ನಿಭಾಯಿಸುವಲ್ಲಿ ಅಂತೇಳಿ ಅವರ ಆರೋಪ ಇರುವಂಥ. ಅದು ಖಂಡಿತ ನಿಜ. ಅದಕ್ಕೆ ಸಸ್ಪೆಂಡ್ ಮಾಡ್ಲಿಕ್ಕೆ ಹೇಳಿದ್ದೀವಿ. CPR ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಕೂಡ ಅದೊಂದು ವಾರ್ನಿಂಗ್, ಎಚ್ಚರಿಕೆ. ಸೊ ಇತಿಮಿತಿಯೊಳಗೆ ಬೇಗ ಕೆಲಸ ಮುಗಿಸ್ಬೇಕು ಪೊಲೀಸರು. ಬೆಳಗಾವಿ ಸಿಟಿಯಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ. ಮೊನ್ನೆ ಕೂಡ ಒಪ್ಪಿದ್ವಿ ನಾವು, ಹೆಚ್ಚಾಗಿದೆ. ಅದಕ್ಕೆ ಕೆಳಗಿನವ್ರು ಮಾಡಬೇಕಾಗಿದೆ. ಏನು ಸಭೆ ಏನಾದರೂ ಮಾಡ್ತೀರಾ ಸರ್ ಪೊಲೀಸರಿಗೆ? ಇಲ್ಲ, ಹೇಳಿದ್ವಿ ಈಗಾಗಲೇ. ಮೊನ್ನೆ ಕಮಿಷನರ್ಗೆ ಹೇಳಿದ್ವಿ, ಸಸ್ಪೆಂಡ್ ಮಾಡಲಿಕ್ಕೆ ಮಾಡಿದ್ದಾರೆ. ಮುಂದೆ ಯಾರೇ ಆ ರೀತಿ ಮಾಡಿ ಎಲ್ಲರಿಗೂ ಮ್ಯಾಗ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಕೂಡ ಹೇಳಿದ್ವಿ. ಒಂದು ಬೆಳಗಾವಿ ಜಿಲ್ಲೆ ಉತ್ತರ ಕನ್ನಡ ಒಂದು ಪ್ರಸಿದ್ಧವಾದ ಮಠ ಇದೆ, ನಿರ್ಸೋಸಿ ಮಠ. ಅಲ್ಲಿ ಹಿರಿಯ ಮತ್ತು ಕಿರಿಯ ಶ್ರೀಗಳ ಮಧ್ಯೆ ಒಂದು ಗುದ್ದಾಟ ಆರಂಭವಾಗಿದೆ. ಅದು ಅವರ ಸಮಾಜ ಇರ್ತೈತಿ, ಅವರಾಗಿ ಬಗೆಹರಿಸ್ಬೋದು. ಅಲ್ಲಿ ಸರ್ಕಾರ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ದಾಸೋಹ ಮಠ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಈಗಾಗಲೇ ಅದು ಮಾತುಕತೆ ಪ್ರಾರಂಭ ಆಗಿದೆ ಸ್ಥಳೀಯ ಮಟ್ಟದಲ್ಲಿ. ಅವರೇ ಬಗೆಹರಿಸಿದ್ರೆ ಒಳ್ಳೆಯದು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.